ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಮತ್ತೆ ಎರಡನ್ನೂ ಕೂಡ ವಹಿಸ್ತಾ ಇದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಲೋಕಸಭಾ ಸದಸ್ಯರು, ಹಾವೇರಿಯ ಲೋಕಸಭಾ ಸದಸ್ಯರು ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರು ಬಹಳ ದೊಡ್ಡ ಅಧ್ಯಯನಶೀಲರು, ಪ್ರಜ್ಞಾವಂತ ರಾಜಕಾರಣಿ, ಸಮಾಜಮುಖಿ ಚಿಂತಕರು. ನಾನು ಆಗಲೇ ಹೇಳಿದಾಗೆ ನಮ್ಮ ಬಸವೇದಿಕೆಯ ಮಹಾಪೋಷಕರಾಗಿ ಶರಣ ಸಾಹಿತ್ಯವನ್ನು ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಈ ಅಧ್ಯಕ್ಷತೆ ವಹಿಸಿರುವಂತಹದ್ದು ಬಹಳ ಸಂತೋಷದ ವಿಷಯ. ಅವರಿಗೆ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರ ಆಡಳಿತ ಕುಶಲಮತಿಯೂ ಸಹ ಅಷ್ಟೇ ದೊಡ್ಡದು. ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಇವೆಲ್ಲದರಲ್ಲಿ ಎತ್ತಿದ ಕೈ ನಮ್ಮ ಬಸವರಾಜ ಬೊಮ್ಮಾಯಿ ಅವರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಸ್ತುತ ಸಂಸತ್ ಸದಸ್ಯರಾಗಿದ್ದಾರೆ. ಅವರಿಗೂ ಉತ್ತಮ ಭವಿಷ್ಯವನ್ನು ಕೋರಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಧನ್ಯವಾದ. ಈಗ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭ. ಮೊದಲಿಗೆ ರಮಣಶ್ರೀ ಶರಣ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶರಣ ಉತ್ತೇಜನ ಪ್ರಶಸ್ತಿಯಲ್ಲಿ ಶರಣ ಸಾಹಿತ್ಯ ಸಂಶೋಧನೆ ಇದಕ್ಕಾಗಿ ಡಾಕ್ಟರ್ ಅಂದಯ್ಯ ಅರವಟ್ಟಿಗೆ ಮಠ ಗದಗ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆಧುನಿಕ ವಚನ ರಚನೆಯಲ್ಲಿ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಉಡುಪಿಯಿಂದ, ವಚನ ಸಂಗೀತದಲ್ಲಿ ಡಾಕ್ಟರ್ ರಂಜನಿ ವಾಸುಕಿ ಅವರು ಬೆಂಗಳೂರಿನಿಂದ, ಹಾಗೆ ಶ್ರೀಮತಿ ವಡವಾಟಿ ಶಾರದಾ ಭಟ್ ರಾಯಚೂರಿನಿಂದ,